ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಡಿಫ್ರೆಂಟಾಗಿ ಒಂದು ಗ್ರೀನ್ ಕಲರ್ ತರಕಾರಿಗಳು, ಅಂದರೆ ನಾವು ಸಾಲಡ್ ಆಗಿ ಯೂಸ್ ಮಾಡೋವಂಥ ಜುಕ್ಕಿನಿ, ಬ್ರೊಕೊಲಿ ಯೂಸ್ ಮಾಡಿಕೊಂಡು ವೆಜ್ ಫ್ರೈಡ್ ರೈಸ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತ ಈ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಖಾರವಾಗಿ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಐತೆ ಅಂತ ಕಮೆಂಟ್ ಮಾಡಿ. ಬನ್ನಿ ಇವಾಗ ಈ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಬಟರ್ ಹಾಕಿದ್ದೀನಿ. ಬಟರ್ ಬದಲು ನೀವು ಎಣ್ಣೆ ಸಹ ಯೂಸ್ ಮಾಡ್ಕೋಬೋದು. ಈ ರೆಸಿಪಿಗೆ ಬಟರ್ ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ, ಅದಕ್ಕೋಸ್ಕರನೇ. ಹಾಗೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಬೆಳ್ಳುಳ್ಳಿ ಮತ್ತು ಶುಂಠಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಳತೆ ತಗೊಳ್ಳಿ. ಇಲ್ಲಾಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಧಾರಾಳವಾಗಿ ಹಾಕ್ಕೋಬೋದು. 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಈ ಬ್ರೊಕೊಲಿಗೆ, ಜುಕ್ಕಿನಿಗೆಲ್ಲ ಬಟರಲ್ಲಿ ಫ್ರೈ ಮಾಡಿದ್ರೆ ಸಖತ್ ಟೇಸ್ಟ್ ಬರುತ್ತೆ. ಜುಕ್ಕಿನಿ ಅನ್ನೋದು ಒಂದು ನೋಡೋದಕ್ಕೆ ಸೌತೆಕಾಯಿ ಸೈಜಲ್ಲಿ ಇರುತ್ತೆ, ಆದರೆ ಕುಂಬಳಕಾಯಿ ಥರನೇ ಮೇಲೆ ಲೇಯರ್ ಇರುತ್ತೆ. ತುಂಬ ಜನಕ್ಕೆ ಗೊತ್ತಿಲ್ಲ ಅಂದರೆ ಕೆಲವೊಂದು ತರಕಾರಿ ಅಂಗಡಿಗಳಲ್ಲಿ ಸಿಗುತ್ತೆ. ಜಸ್ಟ್ ಒಂದು 3 ರಿಂದ 2 ನಿಮಿಷದೊಳಗೆ ಇದು ಫ್ರೈ ಆಗೋಗುತ್ತೆ ಅಂಥ ತರಕಾರಿ. ನನಗಂತೂ ತುಂಬಾ ಇಷ್ಟ ಫ್ಲೇವರು, ಟೇಸ್ಟ್ ಎಲ್ಲ. ಸೊ ಅದಕ್ಕೆ ನಾನು ಯಾವಾಗೂ ರೆಗ್ಯುಲರಾಗಿ ಜಸ್ಟ್ ಫ್ರೈ ಮಾಡಿ ತಿನ್ನೋದಕ್ಕೆ ತಗೊತಾ ಇದ್ದೆ. ಈ ಸರಿ ಟ್ರೈ ಮಾಡೋಣ ಅಂತ ಈ ಥರ ಫ್ರೈಡ್ ರೈಸ್ ಮಾಡಿದೆ, ಸಖತ್ತಾಗಿ ಬಂತು. ಹಾಗೆ ಇವಾಗ ನೋಡ್ತಾ ಇರ್ಬೋದು, ನಾನು ಬ್ರೊಕೊಲಿ ಮತ್ತು ಜುಕ್ಕಿನಿ ಅನ್ನೋದು ಸೌತೆಕಾಯಿ ಸೈಜಲ್ಲಿ ಇರುತ್ತೆ, ಅದರಲ್ಲಿ ಅರ್ಧ ಭಾಗದಷ್ಟು ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಎಲ್ಲ ಗ್ರೀನ್ ಕಲರೇ. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಬೇಕು ಅಂದರೆ ನಿಮಗೆ ಇಷ್ಟ ಆಗೋದಾದರೆ ಇದ್ರ ಜೊತೆಗೆ ಎಲೆಕೋಸು, ಮಶ್ರೂಮು, ಪನ್ನೀರ್ ಏನು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ನಾನು ಆವಾಗವಾಗ ಮಧ್ಯದಲ್ಲಿ ಈ ಥರ ಮಧ್ಯಾಹ್ನ ಹೊತ್ತು ಊಟ ಬದಲು ಈ ಥರ ಫುಲ್ ತರಕಾರಿದೆ ಫ್ರೈ ಮಾಡಿ ತಿನ್ನೋ ಅಭ್ಯಾಸ ಇದೆ. ಹಂಗಾಗಿ ಈ ಥರ ಎಲ್ಲ ತರಕಾರಿ ತರಿಸ್ಕೊಂಡಿರ್ತೀನಿ. ಸೊ ಇವಾಗ ನೋಡ್ತಾ ಇರ್ಬೋದು, ಇದನ್ನೆಲ್ಲ ಫ್ರೈ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ದಾಯಿತು. ತುಂಬ ಜನ ಎಲ್ಲ ಕಮೆಂಟ್ ಮಾಡ್ತಾಯಿದ್ದೀರಾ. ಯಾರೆಲ್ಲ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರ ಕಮೆಂಟು ಓದ್ತಾ ಇರ್ತೀನಿ. ಯಾಕಂದರೆ ಒಂದು ಮೋಟಿವೇಶನ್, ನಿಮ್ಮ ಕಮೆಂಟ್ ನೋಡಿದಾಗ ನಾವು ಕೆಲಸ ಮಾಡೋಕ್ಕೆ ಒಂಥರ ಮೈಂಡ್ ಇರಲಿಲ್ಲ ಅಂದ್ರೂ ನಿಮ್ಮ ಕಮೆಂಟ್ ನೋಡಿದಾಗ ಕೆಲಸ ಮಾಡಬೇಕನ್ನೋ ಇಂಟ್ರೆಸ್ಟ್ ಬರುತ್ತೆ, ಒಂದು ಮೋಟಿವೇಶನ್ ಆಗಿ ತಗೊತೀನಿ. ಆಲ್ಮೋಸ್ಟ್ ತರಕಾರಿ ಎಲ್ಲ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಿದ ಮೇಲೆ ನಾನು ಬಾಸುಮತಿ ಅಕ್ಕಿನಲ್ಲಿ ಅನ್ನನ ಉದ್ರಾಗಿ ಮಾಡಿಟ್ಕೊಂಡಿದ್ದೀನಿ. ನೀವು ನಾರ್ಮಲಾಗಿ ಮನೇಲಿ ಯಾವ ರೈಸ್ ಮಾಡಿರ್ತೀರೋ ಅದನ್ನೇ ಯೂಸ್ ಮಾಡ್ಕೋಬೋದು. ಬಿಸಿಯಾಗೂ ಮಾಡ್ಕೋಬೋದು, ಅಥವಾ ಮನೇಲಿ ಬೆಳಗ್ಗೆ ಮಾಡಿರೋದು ಅಥವಾ ಮಧ್ಯಾಹ್ನ ಮಾಡಿರೋದು ಏನಾದರೂ ಇದ್ದರೆ ನೀವು ಅದನ್ನೇ ಯೂಸ್ ಮಾಡ್ಕೋಬೋದು. ನಾನು ಎಲ್ಲ ರೆಸಿಪಿಗೂ ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡ್ತಾಯಿದ್ದೆ. ಈ ಸರಿ ನೋಡೋಣ ಅಂತ ತಗೊಬಂದೆ ವೈಟ್ ಪೆಪ್ಪರು. ಕೆಲವೊಂದು ರೆಸಿಪಿಗಳಿಗೆ ವೈಟ್ ಪೆಪ್ಪರ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಗೊತ್ತಾಯಿತು. ಹಂಗಾಗಿ ಸರಿ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ತುಂಬ ಓವರ್ ಸ್ಪೈಸಿನೆಸ್ಸು ಇಲ್ಲ, ಅಷ್ಟೇ ಮೈಲ್ಡ್ ಖಾರನೂ ಕೊಡುತ್ತೆ. ಬ್ಲ್ಯಾಕ್ ಪೆಪ್ಪರ್ ಅಷ್ಟು ಹೆವಿ ಖಾರ ಇಲ್ಲ ಅನಿಸುತ್ತೆ ನನಗೆ. ಅಂದರೆ ಜಾಸ್ತಿ ಹಾಕೋದಕ್ಕಿಂತ ಮೀಡಿಯಮಾಗಿ ಹಾಕಿದ್ರೆ ಕಲರು ಬರೋದಿಲ್ಲ, ಈ ಥರ ಕಲರ್ ಗೊತ್ತೇ ಆಗೋದಿಲ್ಲ. ಹಂಗಾಗಿ ಇದನ್ನು ಯೂಸ್ ಮಾಡಿದೆ, ತುಂಬಾ ಚೆನ್ನಾಗಿ ಬಂತು. ಸೋಯಾ ಸಾಸ್ ಬಂದ್ಬಿಟ್ಟು ನಿಮಗೆ ಆಪ್ಷನಲ್ಲಿ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ನಡೆಯುತ್ತೆ. ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ರೈಸ್ನ ಚೆನ್ನಾಗಿ ಫ್ರೈ ಮಾಡಿ 1-2 ನಿಮಿಷ ಆದಮೇಲೆ ಕೊನೆಯಲ್ಲಿ ಸ್ಪ್ರಿಂಗ್ ಆನಿಯನ್, ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಎಲ್ಲ ಗ್ರೀನ್ ಕಲರ್ ಆಗಿರೋದ್ರಿಂದ ನೀವು ಧಾರಾಳವಾಗಿ ಡಯಟ್ ಪ್ಲ್ಯಾನಲ್ಲಿ 1 ಕಪ್ ಈ ಥರ ಒಂದು ಮಿಕ್ಸ್ ವೆಜ್ ರೈಸ್ ತೊಗೊಬೋದು. ಯಾಕಂದರೆ ಬಾಸುಮತಿ ಅಕ್ಕಿನೂ ಅಷ್ಟೊಂದು ಏನು ಆ ರೈಸ್ ತಿನ್ನೋದ್ರಿಂದ ನಿಮಗೇನು ಇದಾಗೋದಿಲ್ಲ. ಯಾಕಂದರೆ ರೈಸ್ಗಿಂತ ಜಾಸ್ತಿ ನಾನು ತರಕಾರಿನೇ ಆ್ಯಡ್ ಮಾಡಿದ್ದೀನಿ. ಧಾರಾಳವಾಗಿ ಮಧ್ಯಾಹ್ನ ಲಂಚ್ಗೆ ಅಥವಾ ನೈಟ್ ಡಿನ್ನರ್ಗೆ ನೀವು ಒಂದು 2 ಮೊಟ್ಟೆ ಇಟ್ಕೊಂಡು ಕೂಡ ಇದನ್ನು ಸರ್ವ್ ಮಾಡ್ಕೊಬೋದು. ಸೂಪರಾಗಿರುತ್ತೆ. ಖಂಡಿತ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವ ಥರ ಬಂತಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆಯ್ತಂದರೆ ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾವ ಥರ ರೆಸಿಪಿ ಬೇಕಂತ ಇನ್ನು ಮುಂದೆ ಕಮೆಂಟಲ್ಲಿ ತಿಳಿಸಿ, ಖಂಡಿತ ನಾನು ಟ್ರೈ ಮಾಡ್ತೀನಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಬಾಯ್.